ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸರು ಕಟ್ಟಾಡ್ಸ್ಕೊಂಡು ಹೊಡೆಯುವಂತ ಕೆಲಸ ಮಾಡಿದ್ರು. ಮತ್ತಂದ್ರು ನಾವು ಯಾರ ಮೇಲೂ ಹಲ್ಲೆ ಮಾಡಲಿಲ್ಲ, ನಾವು ನ್ಯಾಯ ಕೇಳಿದ್ವಿ. ನಮ್ಮ ಕಟ್ಟೆಯನ್ನ ಧ್ವಂಸ ಮಾಡಿರ್ತಕ್ಕಂಥವ್ರಿಗೆ ಜೈಲು ತೋರಿಸುವಂತ ಕೆಲಸ ಮಾಡಿ, ನಮ್ಮ ಕಟ್ಟೆಯನ್ನ ಧ್ವಂಸ ಮಾಡಿರ್ತಕ್ಕಂಥವ್ರಿಗೆ ನಮ್ಮ ನ್ಯಾಯ ಕೊಡಿ, ನಮ್ಮ ಕಟ್ಟೆಯನ್ನ ಉಳಿಸುವಂತ ಕೆಲಸ ಮಾಡಿ ಅಂತಕ್ಕಂಥ ವಿನಂತಿ ಮಾಡ್ಕೊಂಡ್ರು. ಆದ್ರೆ ಪೊಲೀಸರು ನಮಗ್ ಕೊಟ್ಟು ಬಹುಮಾನ ಯಾವುದು ಕೇಳಿದ್ರೆ, ನಮ್ಮನ್ನ ರಾತ್ರಿಗೆ ಕಟ್ಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಉಸ್ತುವಾರಿ ಸಚಿವರ ಒಂದು ಮೇರೆಗೆ, ಯಾಕಂದ್ರೆ ಇವತ್ತು ಸರ್ಕಾರ ಇದೆ, ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನ ಮೇಲೆ ಜಿಲ್ಲಾಡಳಿತ ನಮಗೆ ಜೈಲು ಕಟ್ಟುವಂತ ಕೆಲಸ ಮಾಡಿದ್ರು. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಜೀವ ತುಂಬುವಂತ ಕೆಲಸ ಮಾಡಿದ್ರು. ನಾವು ನ್ಯಾಯ ಕೇಳಿದ್ದೇವೆ ಸ್ವಾಮಿ, ನಾವು ಯಾರ ಹತ್ರ ಬೇಡಲಿಲ್ಲ, ನಾವು ನ್ಯಾಯ ಕೇಳಿದ್ದೇವೆ. ನಮಗೆ ನ್ಯಾಯ ಬೇಕು, ನಮ್ಮ ಕಟ್ಟೆಯನ್ನ ಉಳಿಸ್ಕೊಡ್ಬೇಕಂತಕ್ಕಂಥ ನ್ಯಾಯವನ್ನ ಕೇಳುವಂತ ಕೆಲಸ ನಾವು ಹಿಂದೂ ಕಾರ್ಯಕರ್ತರು ಮಾಡಿದ್ದೇವೆ. ನಮ್ಮ ಸರ್ಕಾರ ಇಲ್ಲದೆ ಇರಬಹುದು, ನಾವು ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಯಾರ ಮೇಲೂ ನಾವು ಕೇಸ್ ಹಾಕಲಿಲ್ಲ. 5 ವರ್ಷ ನಮ್ದು ಸರ್ಕಾರ ಇತ್ತು, ನಮ್ಮ ಶಾಸಕರಿದ್ರು. 800 ವರ್ಷ ಇತಿಹಾಸ ಇರ್ತಕ್ಕಂಥ ನಾಗಮನವನ್ನ ಒಂದೇ ಒಂದು ಹಿಂದೂ ಕಾರ್ಯಕರ್ತರ ಮೇಲೆ, ಒಂದೇ ಒಂದು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಬರೆದ ರೀತಿಯಲ್ಲಿ ಅವರನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಾಡಿ ಕಟ್ಟುವಂತ ಕೆಲಸ ನಾವು ಮಾಡಿದ್ದೇವೆ. ನಾವು ಬಿಟ್ಟಿಲ್ಲ. ನಮ್ಮ ಶಕ್ತಿ ಪೀಠವಾಗಿರ್ತಕ್ಕಂಥ ನಿಚ್ಚಲಮಂತಿ ವೆಂಕಟರಮಣನ ದ್ವಾರ ಮಂಟಪ ಮಾಡ್ಲಿಕ್ಕೆ ಮುಂದಾದ್ರು ನಾವೆಲ್ಲರೂ ಸೇರಿ ಹಿಂದೂ ಕಾರ್ಯಕರ್ತರು. ಅರೆ ಅದಕ್ಕೆ ಬಂದು ನಿಲ್ಲಿಸುವಂತ ಕೆಲಸ ಮಾಡ್ರು, ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕುವಂತ ಕೆಲಸ ಮಾಡ್ರು. ಪಟ್ಟಣದಲ್ಲಿ ನಾವು 4 ಕಮನವನ್ನ ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಟ್ಟರು. ಅರೇ ಸ್ವಾಮಿ, ನಾನು ಜಿಹಾದಿಗಳಿಗೆ ಹೇಳಿ ಬಯಸ್ತೇನೆ, ನಿಮಗೆ 1 ಕಮನ ಅಲ್ಲ, ನಿಮಗೆ ಯಾವ ಕಾರಣಕ್ಕೂ ನಾವು ನೆರಳಿನಿಂದ ಮಾಡಿ ನಾವೆಲ್ಲ ಕೆಲಸವನ್ನ ಒಂದು ಕಾರ್ಯಕರ್ತರ ಮೇಲೆ ಕೇಸ್ ಆಗಿಲ್ಲ, ನಾವು ಅದನ್ನು ಮುಗಿಸರು, ಅವರು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.